ನಮಸ್ಕಾರ ಸ್ನೇಹಿತರೆ, ಸಾಸ್ವೆಹಳ್ಳಿಯಲ್ಲಿ ನಡೆದಿರುವ ಒಂದು ದುಃಖಕರ ಹಾಗೂ ಬೆಚ್ಚಿ ಬೀಳಿಸುವ ಘಟನೆ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡೋಣ. ಸ್ನೇಹಿತರೆ, ಸಾಸ್ವೆಹಳ್ಳಿರುವ ಶ್ರೀದೇವಿ ಎಲೆಕ್ಟ್ರಾನಿಕ್ಸ್ ಹೋಮ್ ಅಪ್ಲಿಯನ್ಸಸ್ ಆ್ಯಂಡ್ ಮೊಬೈಲ್ ಶಾಪ್ನಲ್ಲಿ ನಿನ್ನೆ ರಾತ್ರಿ ಸುಮಾರು 2 ಗಂಟೆಯ ಸಮಯದಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಆರಂಭವಾದ ಈ ಬೆಂಕಿ ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣ ಅಂಗಡಿಯನ್ನು ಆವರಿಸಿಕೊಂಡು ಅಂಗಡಿಯಲ್ಲಿದ್ದಲ್ಲಿ ಎಲ್ಲ ವಸ್ತುಗಳನ್ನು ಸುಟ್ಟು ಕರಕಲಾಗಿದೆ. ಸ್ಥಳೀಯ ಮಾಹಿತಿ ಪ್ರಕಾರ ರಾತ್ರಿ ವೇಳೆ ಅಂಗಡಿ ಮುಚ್ಚಿದ ಸಮಯದಲ್ಲಿ ಅಂಗಡಿ ಒಳಂದೆ ಬರುತ್ತಿರುವ ಗಮನಕ್ಕೆ ಬಂದಿದೆ. ಸ್ನೇಹಿತರೆ, ನಂತರ ಕೆಲವೇ ಕ್ಷಣಗಳಲ್ಲಿ ಬೆಂಕಿಯ ಜ್ವಾಲೆಗಳು ಹೆಚ್ಚಾಗಿ ಕಾಣಿಸಿಕೊಂಡಿದ್ದು ಸ್ಥಳೀಯರು ತಕ್ಷಣ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಸ್ನೇಹಿತರೆ, ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿದ್ದರು. ಆದರೆ ಈಗಾಗಲೇ ಅಂಗಡಿಯಲ್ಲಿದ್ದ ಬಹುತೇಕ ಎಲ್ಲ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದ್ದಾರೆ. ಅಂಗಡಿಯೊಳಗೆ ಇದ್ದ ಮೊಬೈಲ್ ಫೋನ್ಗಳು, ಟಿವಿಗಳು, ಫ್ರಿಡ್ಜ್ಗಳು, ವಾಷಿಂಗ್ ಮಷಿನ್ಗಳು, ಎಲೆಕ್ಟ್ರಾನಿಕ್ಸ್ ಉಪಕರಣಗಳು, ಹೋಮ್ ಅಪ್ಲಿಯನ್ಸಸ್ ಸಾಮಗ್ರಿಗಳು ಎಲ್ಲವೂ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಈ ಘಟನೆಯಿಂದ ಅಂಗಡಿ ಮಾಲೀಕರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ. ವರ್ಷಗಳ ಕಾಲ ದುಡಿದು ಕಟ್ಟಿಕೊಂಡಿದ್ದ ವ್ಯಾಪಾರ ಕೆಲವೇ ಕ್ಷಣಗಳಲ್ಲಿ ಹಾಳಾಗಿರುವುದು ಕುಟುಂಬದವರಿಗೆ ಭಾರೀ ದುಃಖ ತಂದಿದೆ. ಈ ಘಟನೆ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ವೀಕ್ಷಿಸಿದರೂ ಅಂಗಡಿ ಮಾಲೀಕರಿಗೆ ಧೈರ್ಯ ತುಂಬಿದ ಜನರು ಸಾಧ್ಯವಾದಷ್ಟು ಸಹಾಯ ಮಾಡುವ ಭರವಸೆಯನ್ನು ನೀಡಿದ್ದಾರೆ. ಸಾಸ್ವೆಹಳ್ಳಿಯಲ್ಲಿ ಈ ಘಟನೆಯಲ್ಲಿ ಜನರಲ್ಲಿ ಆತಂಕ ಮತ್ತು ದುಃಖದ ವಾತಾವರಣ ನಿರ್ಮಾಣ ಮಾಡಿದೆ. ಸ್ನೇಹಿತರೆ, ಈ ಘಟನೆ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ವಿದ್ಯುತ್ ಸಂಪರ್ಕಗಳಲ್ಲಿ ಸಣ್ಣ ತಪ್ಪು ಕೂಡ ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು. ಆದ್ದರಿಂದ ಹಳೆಯ ವೈರಿಂಗನ್ನು ಪರಿಶೀಲಿಸಬೇಕು, ಉತ್ತಮ ಗುಣಮಟ್ಟದ ಎಲೆಕ್ಟ್ರಿಕ್ ಸಾಮಗ್ರಿಗಳನ್ನು ಬಳಸಬೇಕು, ಅಂಗಡಿ ಅಥವಾ ಮನೆಯಲ್ಲಿ ಓವರ್ ಲೋಡ್ ತಪ್ಪಿಸಬೇಕು, ರಾತ್ರಿ ವೇಳೆ ಅಗತ್ಯವಿಲ್ಲದ ವಿದ್ಯುತ್ ಸಂಪರ್ಕಗಳನ್ನು ಆಫ್ ಮಾಡಬೇಕು. ಈ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳಿಂದ ದೊಡ್ಡ ಅನಾಹುತಗಳನ್ನು ತಪ್ಪಿಸಬಹುದು. ಇದೇ ರೀತಿ ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ನಮ್ಮ ಇಮ್ರಾನ್ ಡಿವಿಜ್ ಅಫಿಷಿಯಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಏಕೆಂದರೆ ಸರ್ಕಾರದಿಂದ ಬರುವಂತಹ ಎಲ್ಲ ಸ್ಕೀಮ್ಗಳ ಬಗ್ಗೆ ನಮ್ಮಲ್ಲಿ ಅಪ್ಡೇಟ್ ಕೊಡಲಾಗುತ್ತದೆ.